ಜಪಾನ್ ದೇಶದ ವಿಶಿಷ್ಟವಾದ ಕಲೆ ಬುರ್ನಾಕು ಕಲೆ ಅಂತ. ಬುರ್ನಾಕು ಕಲೆ ಅಂದ್ರೆ ಹೇಗಿರುತ್ತೆ ಅಂದ್ರೆ ಈ ರೀತಿನೇ ಗೊಂಬೆ ಇರುತ್ತೆ. ಆಡ್ಸೋದಕ್ಕೆ ಕಡ್ಡಿ ಆಗ್ಲಿ ದಾರ ಆಗ್ಲಿ ಬಳಸೋದಿಲ್ಲ. ಅವ್ರೇನ್ ಮಾಡ್ತಾರೆ, ಮನುಷ್ಯರೇ ಫುಲ್ಲು ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡಿರ್ತಾರೆ. ಅವರು ಗೊಂಬೆ ಹಿಂದೆ ನಿಂತು ಹಿಂಗೆ ಕೈ ಎತ್ತಿಸ್ತಾರೆ, ಹಿಂಗೆ ತಿರುಗಿಸ್ತಾರೆ. ಇವರು ಕಪ್ಪು ಬಟ್ಟೆ ಹಾಕೊಂಡಿರೋದ್ರಿಂದ ಲೈಟು ಇದ್ರ ಮೇಲೆ ಮಾತ್ರ ಬೀಳೋ ತರ ಫೋಕಸ್ ಮಾಡಿರೋದ್ರಿಂದ ಹಿಂದೆನೂ ಕಪ್ಪು ಬಟ್ಟೆ ಇರೋದ್ರಿಂದ ಆಡ್ಸೋರು ಕಾಣಿಸಲ್ಲ, ನಿಮ್ಗೆ ಗೊಂಬೆ ಮಾತ್ರ ಕಾಣಿಸ್ತದೆ. ಸೊ ಹಾಗಾಗಿ ಗೊಂಬೆ ನಿಜವಾಗ್ಲೂ ನಡ್ಕೊಂಡು ಹೋಗ್ತಾ ಇದೆಯೇನೋ ಅನ್ನೋ ಭಾವ ನಿಮಗೆ ಬರೋಕ್ ಶುರುವಾಗುತ್ತೆ. ಅದನ್ನ ಬುರ್ನಾಕು ಕಲೆ ಅಂತಾರೆ. ಅದು ಜಪಾನ್ನಿಂದ ಬಂದಿರೋದು. ಲೈಫ್ ಸೈಜ್ ಅಲ್ಲಿ ಇರುತ್ತೆ ಸರ್. ಲೈಫ್ ಸೈಜಲ್ಲೂ ಇರ್ಬೋದು ಅಥವಾ ಮಿನಿಯೇಚರ್ ಇರ್ಬೋದು. ಅದು ಸೈಜ್ ಇಷ್ಟೇ ಇರಬೇಕು ಅಂತ ಏನಿಲ್ಲ. ನೆಕ್ಸ್ಟ್ ಬರೋದು ಕಾರ್ನಿವಲ್ ಪೋಪೆಟ್ಸ್ ಅಂತ. ಕಾರ್ನಿವಲ್ ಅಂದ್ರೆ ಹಬ್ಬ ಅಂತ. ಹಬ್ಬದಲ್ಲಿ ಬಳಸೋ ಗೊಂಬೆ. ನಮ್ಮಲ್ಲಿ ದೊಡ್ಡ ದೊಡ್ಡ ತಲೆ ಹಾಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾರಲ್ಲ, ಸೊ ಸೇಮ್ ವಿದೇಶಿಗಳಲ್ಲಿ ನಮ್ಗಿಂತ 10 ಪಟ್ಟು 20 ಪಟ್ಟು ದೊಡ್ಡ ದೊಡ್ಡ ಗೊಂಬೆಗಳನ್ನ ಬಳಸ್ಕೊಂಡು ಅವರ ಫೆಸ್ಟಿವಲ್ ಅಲ್ಲಿ ಬಳಸ್ತಾರೆ. ಅದನ್ನ ಕಾರ್ನಿವಲ್ ಪೋಪೆಟ್ ಸರ್, ಗಾರ್ಡಿ ಗೊಂಬೆ ಅಂತ ನಮ್ಮಲ್ಲಿ ಕರೀತಾರೆ. ಸೊ ಆ ಥರ ಅಂದ್ರೆ ನಮ್ಮ ಒಂದು ಮಾಡೆಲ್ ಹೇಳ್ತಾ ಇದ್ದೀನಿ ಪ್ರಕಾರ, ಅದು ಬೇರೆ ಬೇರೆ ಸ್ಥಳೀಯ ಹೆಸರು ಬೇರೆ ಬೇರೆ ಥರ ತಗೊಂಡು ಅದೇ ಫಾರ್ಮಿಗೆ ಸೇರ್ಕೊಳ್ಳು. ಕಾರ್ನಿವಲ್ ಒಟ್ಟು ಹಬ್ಬದಲ್ಲ ಒಂದು ಹೊರಗೆ ತರ್ತೀವಿ, ದೊಡ್ಡ ಸೈಜಲ್ಲಿ ಇರ್ತವೆ, ಮ್ಯಾಕ್ಸಿಮಮ್ ಸೈಜಲ್ಲಿ ಇರ್ತವೆ. ಅವನ್ನ ನಾವು ಕಾರ್ನಿವಲ್ ಪೋಪೆಟ್ಸ್ ಅಂತ ಕರಿತೀವಿ. ಈ ಥರ 6 ಪೋಪೆಟ್ಗಳು, ಒಂದು ಸ್ಟ್ರಿಂಗ್ ಪೋಪೆಟ್, ರಾಡ್ ಪೋಪೆಟ್, ಮತ್ತೆ ಗ್ಲೌಸ್ ಪೋಪೆಟ್, ಮತ್ತೆ ಯಾವುದು ಬುರ್ನಾಕು ಪೋಪೆಟ್, ನೆಕ್ಸ್ಟ್ ಕಾರ್ನಿವಲ್ ಪೋಪೆಟ್, ಮತ್ತೆ ಶಾಡೋ ಪೋಪೆಟ್. ಸೊ ಇಷ್ಟು ಥರದ 6 ಮೇಜರ್ ಪೋಪೆಟ್ಸ್ ಫಾರ್ಮಲ್ಲಿ ಅಷ್ಟು ಅಂದರೆ 3000 ವರ್ಷಗಳ ಇತಿಹಾಸ ಇರುವ ಎಲ್ಲ ಪೋಪೆಟ್ಗಳು ಅದರೊಳಗೆ ಒಂದಲ್ಲ ಒಂದು ರೀತಿ ಕನೆಕ್ಟಿವಿಟಿ ಇಟ್ಕೊಂಡು ಸೇರ್ಕೊಳ್ತಾರೆ. ಇದರಲ್ಲಿ ಇನ್ನೂ ಸ್ವಲ್ಪ ವಿಶಿಷ್ಟವಾದ ಕಲಾ ಪ್ರಕಾರ ಅಂದರೆ ವಿಯೆಟ್ನಾಮಿನ ಗೊಂಬೆ ಆಟ ಪ್ರಕಾರ. ವಿಯೆಟ್ನಾಮಿನ ಗೊಂಬೆ ಆಟ ಪ್ರಕಾರ ಏನು ಅಂದರೆ, ಇವೆಲ್ಲ ಪೋಪೆಟ್ಸ್ಗಳು ನೇರವಾಗಿ ಸ್ಟೇಜ್ ಮೇಲೆ ಅಥವಾ ಯಾವುದೋ ಒಂದು ಭೌತಿಕ ಆಧಾರ ಇಟ್ಕೊಂಡು ನಡೆಯುತ್ತೆ. ಆದರೆ ವಿಯೆಟ್ನಾಮಿನ ಪೋಪೆಟ್ಗಳು ಏನಾಗುತ್ತೆ ಅಂದರೆ ನೀರಿನ ಒಳಗಿನ ಕಂಟ್ರೋಲ್ ಸಿಸ್ಟಮ್ ಇಟ್ಕೊಂಡಿರ್ತಾರೆ. ನೀವು ಆ ಗೊಂಬೆಗಳು ನೀರಲ್ಲಿ ತೇಲ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ. ಅಲ್ಲಿ ಸ್ಟೇಜ್ ಮೇಲೆ ಆಡಲ್ಲ ಅವು ಹಿಂಗೆ ಟೇಬಲಿನ ಆಧಾರದ ಮೇಲೆ, ನೆಲದ ಆಧಾರದ ಮೇಲೆ ನಡೆಯಲ್ಲ ಅವು. ಅಲ್ಲಿ ಸ್ಟೇಜ್ ಮಾಡ್ಕೊಳ್ದೆ ಒಂದು ದೊಡ್ಡ ಕೊಳದ ಥರ ಮಾಡ್ಕೋತಾರೆ, ಹಿಂದೆ ಒಂದು ದೊಡ್ಡ ಚಾಪಿ ಇಳೆ ಬಿಟ್ಕೊಂಡಿರ್ತಾರೆ. ಕಂಟ್ರೋಲ್ ಮಾಡೋರು ಆ ಚಾಪಿ ಹಿಂದೆ ಇರ್ತಾರೆ, ಗೊಂಬೆಗಳು ಆ ಚಾಪಿ ಮುಂದೆ ಇರುತ್ತೆ. ಚಾಪಿ ನೀರಿನ ಮಟ್ಟಕ್ಕಷ್ಟೇ ಇರುತ್ತೆ. ಆ ಗೊಂಬೆಗಳು ಹಿಂಗೆ ನೀರಿನ ಒಳಗಾಶ್ ಮುಳುಕೊಂಡು ಬಂದು ಹಿಂಗೆ ಎದ್ದೇಳುತ್ತೆ. ಕಂಟ್ರೋಲಿಂಗ್ ಸಿಸ್ಟಮ್ ಇರುತ್ತೆ, ಹಿಂದೆ ಇಟ್ಕೊಂಡು ಆಡಿಸ್ತಾ ಇರ್ತಾರೆ. ಗೊಂಬೆ ಇಷ್ಟು ಮಾತ್ರ ಕಾಣಿಸುತ್ತೆ ನಿಮಗೆ. ಈ ಕಂಟ್ರೋಲಿಂಗ್ ಏನು ಕಾಣಲ್ಲ ನಿಮಗೆ. ನೀರಲ್ಲಿ ವಿಶಿಷ್ಟವಾಗಿ ಆಡಿಸ್ತಾರೆ ವಿಯೆಟ್ನಾಂನವರು. ಸೊ ಹಾಗಾಗಿ ಅದೊಂದು ಸ್ವಲ್ಪ ಬಳಸೋ ರೀತಿ ಬೇರೆ ಇರೋದ್ರಿಂದ ಅದು ಗೊಂಬೆ ವಿಶಿಷ್ಟ ಅಂತ ಅನಿಸುತ್ತೆ. ಸೊ ಇಷ್ಟು ಮೇಜರ್ ಆಗಿ 6 ಥರದ ಗೊಂಬೆಗಳು ಅದರಲ್ಲಿ ಒಂದು ವಿಶಿಷ್ಟ ಅಂತ ಗುರುತಿಸ್ಕೊಂಡಿರೋದು. ಸಾಂಪ್ರದಾಯಿಕವಾಗಿ ಮತ್ತು ಮಕ್ಕಳ ಮನೋರಂಜನೆಗಾಗಿ ತುಂಬ ಹಿಂದಿನಿಂದಲೂ ಮತ್ತು ಸಾಂಪ್ರದಾಯಿಕ ಆಚರಣೆಗಳಿಗೂ ಕೂಡ ಗೊಂಬೆಗಳ ಬಳಕೆ ನಡೀತಾ ಬಂದಿದೆ. ಅಂದರೆ ಗೊಂಬೆ ಅಂದರೆ ಹೀಗೆ ಇರಬೇಕು ಅಂತೇನಿಲ್ಲ, ಅದರ ಪ್ರತಿನಿಧಿತ್ವಕ್ಕೆ ಗೊಂಬೆ ಅಂತ ನೋಡ್ತಾ ಬಂದಿದ್ದೀವಿ. ಅದು ಪ್ರಾಣಿದಾಗಿರ್ಬೋದು, ಪಕ್ಷಿದಾಗಿರ್ಬೋದು, ಅಥವಾ ವ್ಯಕ್ತಿದಾಗಿರ್ಬೋದು, ಅಥವಾ ಇನ್ಯಾವುದೇ ಥರದ ಅಮೂರ್ತ ರೂಪ ಕಲ್ಪನೆಗಳು ಆಗಿರ್ಬೋದು. ಅದನ್ನು ಗ್ರೀಕಲ್ಲಿ ಪಿರಮಿಡ್ಗಳಲ್ಲಿ ಸಿಕ್ಕ ಅವಶೇಷಗಳು, ಅದರ ಹಿಂದೆ ಮೊಹೆಂಜೋದಾರೋ ಸಿಂಧು ನಾಗರಿಕತೆ ಏನು ನೋಡ್ತೀವಿ ಅಲ್ಲೂ ಕೂಡ ನಾವು ಗೊಂಬೆಗಳ ಪ್ರತಿನಿಧಿತ್ವ ಕಾಣ್ಬೋದು. ಅಲ್ಲಿ ಕೂಡ ಮಣ್ಣಿನ ಮರದ ಗಾಡಿಗಳನ್ನ ಬಳಸಿರೋದು, ಮತ್ತು ನಾವೆಲ್ಲ ನೋಡ್ತೀವಲ್ಲ ಕೋಣನ ಮೇಲೆ ಕೂತಿರೋ ಒಬ್ಬ ವ್ಯಕ್ತಿ, ಆ ಥರದ್ದೆಲ್ಲ ಗೊಂಬೆಗಳ ರೂಪಗಳಾಗಿ ನಾವು ಮ್ಯೂಸಿಯಮಲ್ಲಿ ಉಳಿಸಿರೋದನ್ನ ನಾವು ನೋಡಬಹುದು. ಅದರಲ್ಲಿ ಪ್ರಪಂಚದ 3000 ವರ್ಷಗಳ ಹಿಂದಿನ ಇತಿಹಾಸ ನೋಡ್ಕೊಂಡಾಗ, ಅಂದರೆ ಪೊಪೆಟ್ರಿ ಶುರುವಾಗ 3000 ವರ್ಷ ಕಳೆದು ಹೋಗಿದೆ. ಅದು ಪ್ರಪಂಚದ ತುಂಬ ಬೇರೆ ಬೇರೆ ಅಲ್ಲಿಯ ಸ್ಥಳೀಯ ಸಂಪನ್ಮೂಲ ಏನು ಸಿಗುತ್ತೆ ಅದನ್ನು ಬಳಸ್ಕೊಂಡು ಬೇರೆ ಬೇರೆ ಪ್ರಕಾರ ಆಗಿ ಬೆಳೀತಾ ಹೋಗಿದೆ 3000 ವರ್ಷದ ಇತಿಹಾಸದಲ್ಲಿ. ಅದರಲ್ಲಿ ಆ ಪ್ರಕಾರಗಳನ್ನು ಒಟ್ಟುಗೂಡಿಸಿ ನಾವು ಒಂದು ರೂಪದಲ್ಲಿ ನಾವು ಅಧ್ಯಯನಕ್ಕೋಸ್ಕರ ಕ್ಲಾಸಿಫಿಕೇಶನ್ ಮಾಡ್ಕೊಳ್ಳೋದಾದರೆ, ವರ್ಗೀಕರಣ ಮಾಡ್ಕೊಳ್ಳೋದಾದರೆ, ಮೂಲವಾಗಿ ಒಂದು 6 ಥರದ ಪೊಪೆಟ್ಗಳನ್ನು ನಾವು ಗುರುತಿಸ್ಕೊಳ್ತೀವಿ. ಈ 6 ಥರದ ಪ್ರಕಾರದಲ್ಲಿ ಬೇರೆ ಪ್ರಕಾರಗಳು ಸೇರ್ಕೊಳ್ತವೆ ಅಂತ ಹೇಳ್ಬಿಟ್ಟು ಗುರುತಿಸ್ಕೊಳ್ತೀವಿ. ಅದರಲ್ಲಿ ಮೊದಲನೇ ಪ್ರಕಾರ ಬಂದ್ಬಿಟ್ಟು ನಮಗೆ ಸಿಗೋದು ಕೈಗವಸು ಗೊಂಬೆ ಅಂತ. ಅಂದರೆ ಗೊಂಬೆಯ ಯಥಾವತ್ತಿರುತ್ತೆ, ಕೈಗೆ ಗೌಸ್ ಇರುತ್ತೆ, ಅದಕ್ಕೆ ಒಂದು ತಲೆಯ ಭಾಗ ಇರುತ್ತೆ. ಇದು ನಿಮಗೆ ತೋರಿಸ್ತಾ ಇರೋದು ಡಮ್ಮಿ ಮಾಡೆಲ್, ಇದು ಬೇಸಿಕ್ ಮಾಡೆಲ್ಲು, ಒರಿಜಿನಲ್ ಮಾಡೆಲ್ ಅಲ್ಲ. ಅಂದರೆ ಇದರಲ್ಲಿ ನಿಮಗೆ ಬಟ್ಟೆಯ ಬೇರೆ ಬೇರೆ ಬಣ್ಣಗಳಿಲ್ಲ, ಮುಖದಲ್ಲಿ ಯಾವುದೇ ಕಲರ್ ಕಾಣಲ್ಲ, ಒಂದೇ ಪ್ಲೈನ್ ಬಟ್ಟೆ ಕಾಣಿಸ್ತಾ ಇದೆ. ಮೂಗು, ಕಣ್ಣು ಅದೆಲ್ಲ ಪ್ರತ್ಯೇಕ ಬಣ್ಣ ಬಳಸ್ತಾರೆ. ನಿಮಗೆ ತೋರಿಸ್ತಾರೆ ಡಮ್ಮಿ ಮಾಡೆಲ್.
ಕೈಗೆ ಗೌಸನ್ನು ಹಾಕೊಂಡು ಬಳಸೋದು ಕೈಗೌಸು ಗೊಂಬೆಗಳು. ಅದರ ಮಾಡೆಲ್ಗಳು ಬೇರೆ ಬೇರೆ ಇರುತ್ತೆ. ಅದರಲ್ಲಿ ಒಂದು ಕೈಗೌಸು ಗೊಂಬೆ ಈ ಥರ ನಿಮ್ಮ ಬೆರಳುಗಳನ್ನು ಈ ರೀತಿ ಇಟ್ಕೋಬೋದು. ಇವೆರಡು ಕೈಗಳಾಗುತ್ತೆ. ಇದು ತಲೆಯನ್ನು ಆಡಿಸೋದಕ್ಕಾಗತ್ತೆ. ಕೈಯನ್ನು ಗ್ಲೌಸ್ ಒಳಗೆ ಹಾಕೊಂಡ್ಬಿಟ್ಟು ಈ ತಲೆಗೆ ಒಂದು ಪೈಪ್ ಕೊಟ್ಟಿದ್ದೀವಿ ಒಳಗಡೆ ತಲೆಗೆ. ಆ ಪೈಪನ್ನು ನೀವು ಬೆರಳಿಗೆ ಹಾಕ್ಕೊಂಡ್ರೆ ಹಿಂಗೆ ಆಡಿಸ್ಬೋದು. ಹೇಗಿದ್ದೀರಿ, ಏನು ಮಾಡ್ತಾಯಿದ್ದೀರಿ, ಹಾಯ್ ನಾನು ಮೊನ್ನೆ ಅಲ್ಲಿ ಹೋಗಿದ್ದೆ, ಏನಾಯ್ತು ಗೊತ್ತಾ, ಹೀಗೀಗಾಯ್ತು ಅಂತ ಹೇಳ್ಬಿಟ್ಟು ನೀವು ಆಡಿಸ್ತಾ ಮಾತಾಡಿಸ್ಬೋದು. ಸೊ ಕೈಗೌಸು ಗೊಂಬೆ ಅಂತ ಯಾವುದು ಕೈಗೆ ಅಡ್ಜಸ್ಟ್ ಆಗುತ್ತೆ ಆ ಗೊಂಬೆನ ಕೈಗೌಸು ಗೊಂಬೆ ಅಂತ ಕರಿತೀವಿ. ಇದರ ಇನ್ನೊಂದು ವರ್ಷನ್, ಕೈಗೌಸು ಗೊಂಬೆಯ ಮುಂದಿನ ವರ್ಷನ್ ವೆಂಟ್ರಲಿಸಮ್ ಅಂತೆಲ್ಲ ಕೇಳಿದಿರಲ್ವಾ, ಮಾತನಾಡುವ ಗೊಂಬೆ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ಭಾಳ ಫೇಮಸ್ ಆಗಿ ನಡೀತಾ ಇದೆ. ಆ ಮಾತನಾಡುವ ಗೊಂಬೆಯ ವರ್ಷನ್ನೇ ಕೈಗೌಸು ಗೊಂಬೆಯ ಮುಂದುವರಿಕೆಯ ಭಾಗ. ನಾನು ನಿಮಗೆ ತೋರಿಸ್ತಾ ಇರೋದು ಡಮ್ಮಿ, ಫುಲ್ ಒರಿಜಿನಲ್ ಅಲ್ಲ. ಯಾಕೆಂದರೆ ನಾವು ಫುಲ್ ಬಾಡಿ ಮಾಡಿಲ್ಲ, ನಿಮಗೆ ತೋರಿಸೋದಕ್ಕೋಸ್ಕರ ಡಮ್ಮಿ ಮಾಡಿದ್ದೀನಿ. ಇದು ಸೊ ವೆಂಟ್ರಲಿಸಮ್ ಅನ್ನೋದು ಧ್ವನಿ ಅಭ್ಯಾಸದಲ್ಲಿ ಬಳಸುವಂಥದ್ದು. ತುಟಿಯ ಚಲನೆಗಳು ಇಲ್ಲದೆ ಆ ಪದಗಳನ್ನು ಉಚ್ಚರಿಸೋ ಕಲೆಗೆ ವೆಂಟ್ರಲಿಸಮ್ ಅಂತ ಕರೀತಾರೆ. ಅದು ಪಪೆಟ್ರಿ ಇನ್ನೊಂದು ಭಾಗ, ಅದು ಕೈಗೌಸು ಗೊಂಬೆಯಲ್ಲೇ ಬರೋದು. ಸೊ ಇದ್ರ ಮುಂದುವರೆದ ಭಾಗ, ಸಂಕ್ಷಿಪ್ತ ಭಾಗ ಅಂದರೆ ನಮ್ಮ ಥಿಯೇಟ್ರಲ್ಲಿ ಭಾಳ ಈಸಿಯಾಗಿ ಸುಲಭವಾಗಿ ಬಳಸ್ಬೋದಾದಂಥ ಭಾಗ ಅಂದರೆ ನಿಮಗೆ ಸಿಗೋದು ಫಿಂಗರ್ ಪೋಪೆಟ್ಸ್ ಅಂತ, ಬೆರಳು ಗೊಂಬೆಗಳು. ಆವಾಗಲೇ ಕೈಗೆ ಹೆಂಗೆ ಗೌಸ್ ಹಾಕ್ಕೊಂಡಿದ್ವಿ, ಅದ್ರ ಬದಲಿ ಬೆರಳಿಗಷ್ಟೇ ಗೊಂಬೆ ಹಾಕೋ, ಬೆರಳು ಗೊಂಬೆಗಳು ಅಂತ. ಇದು ಮಾಡೆಲ್ಗಳಿದೆ, ಆಮೇಲೆ ನೀವು ಫ್ರೀ ಇರೋ ಟೈಮಲ್ಲಿ ನೋಡ್ಬೋದು. ಚಿಕ್ಕ ಕರಡಿ, ಪೋಲಾರ್ ಬೇರು ನೀವು ಆಮೇಲೆ ಸಿಗುತ್ತೇವಲ್ಲ. ಸೊ ಈ ಥರದ್ದು ಒಂದು ಕೈಗೌಸು ಗೊಂಬೆಗಳ ಕ್ಯಾಟಗರಿಯಲ್ಲಿ ಬರುತ್ತೆ. ಅಂದರೆ ಕೈಯನ್ನು ಗೊಂಬೆಯಾಗಿ ನಾವು ಮ್ಯಾನಿಪುಲೇಟ್ ಮಾಡಿ ಆಡಿಸೋ ಥರದ್ದು. ನೆಕ್ಸ್ಟು ಬರೋದು ಕಡ್ಡಿ ಗೊಂಬೆ ಅಂತ ಹೇಳೋದು. ಅಂದರೆ ಒಂದು ಆಕೃತಿಗೆ ಒಂದು ಗೊಂಬೆಗೆ ಕಡ್ಡಿಯನ್ನು ಇಟ್ಕೊಂಡು, ಕಡ್ಡಿಯನ್ನು ಬಳಸಿ ಅದರ ಆಧಾರದಿಂದ ಆಡಿಸೋದಕ್ಕೆ ಸರಳು ಗೊಂಬೆ ಅಥವಾ ಕಡ್ಡಿ ಗೊಂಬೆ ಅಂತ ಕರಿತೀವಿ ನಾವು, ಕೀಲು ಗೊಂಬೆ ಅಂತ ಕರಿತೀವಿ. ಸೊ ಇದು ಇನ್ನೂ ಒಂದು ವರ್ಷನ್ ಹೇಗಿರುತ್ತೆ ಅಂದರೆ ಹೀಗಿರುತ್ತೆ. ಅದರಲ್ಲಿ ಪಾರ್ಟ್ಸ್ ಮೂವ್ ಆಗ್ತಿರ್ಲಿಲ್ಲ, ಇದರಲ್ಲಿ ಪಾರ್ಟ್ಸ್ ಮೂವ್ ಆಗುತ್ತೆ. ಓಕೆ, ಪಾರ್ಟ್ಸ್ ಮೂವ್ ಆಗುತ್ತೆ. ಇದನ್ನ ಜಾತ್ರೆಯಲ್ಲಿ ನೋಡಿರ್ತೀರಿ, ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಒಂದು ಕಡ್ಡಿ ಹಾಕಿ ಹಿಂಗೆ ಆಡ್ಸಿದ್ರೆ ಹಿಂಗೆ ಎತ್ತಿ ಬಿಡ್ತಾ ಇದ್ವಿ. ಸೊ ಆ ಮಾಡೆಲ್ ಅಂದರೆ ಕಡ್ಡಿಯಿಂದ ಇದನ್ನು ಕಂಟ್ರೋಲ್ ಮಾಡಿ, ಕೆಳಗಡೆ ಹಿಂಗೆ ಕಡ್ಡಿ ಕೊಡ್ತೀವಿ, ಇದಕ್ಕೊಂದು ಕಡ್ಡಿ ಇರುತ್ತೆ, ಒಂದು ಕೈಯಲ್ಲಿ ಈ ಕೈಯನ್ನು ಹಿಂಗೆ ಆಡಿಸೋ ಥರ ಮಾಡಿರ್ತೀವಿ, ಇನ್ನೊಂದು ಕಡ್ಡಿ ಈ ಬಾಡಿನ ಹೋಲ್ಡ್ ಮಾಡೋದಕ್ಕೆ ತಗೊಂಡಿರ್ತೀವಿ. ಇದು ರಾಡ್ ಪೋಪೆಟ್, ಅಥವಾ ಇಲ್ಲಿ ಕೀಲಿನ ಥರ ಮಾಡಿ ಸೇರಿಸಿರೋದ್ರಿಂದ ಇಲ್ಲಿ ಎಲ್ಲೆಲ್ಲಿ ಜಾಯಿಂಟ್ಸ್ ಇದೆ ಅಲ್ಲೊಂದು ಕೀಲಿನ ಥರ ಇಲ್ಲಿ ಗಂಟು ಹಾಕಿದೀವಲ್ವ, ಸೊ ಅದನ್ನು ಕೀಲಿನ ಥರ ನಾವು ಬಳಸಿರೋದ್ರಿಂದ ಇದನ್ನು ಕೀಲು ಗೊಂಬೆ ಅಂತಲೂ ಕರೀತಾರೆ. ಇದು ನೇರವಾಗಿ ಕಾಣುತ್ತೆ, ಯಾಕೆಂದರೆ ಬಣ್ಣ ಇದೆ, ಹೀಗೆ ನೇರವಾಗಿ ತೋರಿಸಿ ಆಡಿಸ್ಬೋದು. ಅರ್ಥ ಆಯ್ತಾ? ಇದು ಕೀಲು ಗೊಂಬೆ ಅಥವಾ ಸರಳು ಗೊಂಬೆ ಅಂತ ಕರೆಯೋದು. ನೆಕ್ಸ್ಟ್ ಬರೋದು ಮರುಟೆ ಅಂತ. ಇದು ಇಷ್ಟೇ ಇರುತ್ತೆ, ನಮ್ಮ ಸ್ಟ್ಯಾಚ್ಯೂಗಳಿರುತ್ತಲ್ಲ ಇಷ್ಟೇ ಇರುತ್ತೆ. ಈ ತಲೆ ಭಾಗ ಮತ್ತು ಎದೆಯ ಭಾಗ, ಇಲ್ಲೆಲ್ಲ ಡ್ರೆಸ್ ಇರುತ್ತೆ, ಕಲ್ಲರ್ ಇರುತ್ತೆ. ನಾನು ನಿಮಗೆ ತೋರಿಸ್ತಾ ಡಮ್ಮಿ, ಒರಿಜಿನಲ್ ಅಲ್ಲ. ಸೊ ಈ ಥರದ ಗೊಂಬೆನ ಮರುಟೆ ಅಂತ ಕರಿತೀವಿ. ಒಂದು ಕೋಲಿನ ಆಧಾರದ ಮೇಲೆ ಅದು ನಡೀತಾ ಇರುತ್ತೆ. ಬೇಕು ಅಂದರೆ ಇಷ್ಟು ಮೂಮೆಂಟ್, ತಲೆ ಒಂಚೂರು ಸ್ವಲ್ಪ ಹಿಂಗೆ ಆಡಿಸ್ಬೋದು, ಅಷ್ಟು ಬಿಟ್ಟರೆ ಹಿಂಗೆ ಹೀಗೆ ನಮ್ಮ ಕಡೆ ಈ ಕಡೆ ಎಲ್ಲವನ್ನೆಲ್ಲ ಆಡಿಸ್ಕೊಂಡ್ಬರ್ತಾರೆ ಅಲ್ವಾ, ನೋಡಿದಿರ. ಮತ್ತೆ ಜುಂಜಪ್ಪನ ಕತೆ ಹೇಳ್ಬೇಕಾದ್ರೆ ಒಂದು ಕೋಲ್ ಹಿಡ್ಕೊಂಬಂದಿರ್ತಾರೆ, ಅವರೆಲ್ಲ ಬಳಸೋ ಇದು ಚಿಕ್ಕ ಗೊಂಬೆಗಳು. ಕೇರಳದಲ್ಲಿ ಇದ್ರ ನೆಕ್ಸ್ಟ್ ವರ್ಷನ್ ಇದೆ. ನಾನು ಕೈಗೌಸು ಗೊಂಬೆ ಹೇಳ್ತಾ ಇದ್ನಲ್ಲ, ಕೇರಳದಲ್ಲಿ ಅದಕ್ಕೆ ಪಾವು ಕುತ್ತು ಅಂತ ಕರೀತಾರೆ. ಪಾವು ಅಂದರೆ ಕೈ, ಕುತ್ತು ಅಂದರೆ ಗೊಂಬೆ, ಪಾವು ಕುತ್ತು ಅಂತ ಹೇಳ್ಬಿಟ್ಟು ಅದೊಂದು ಕಲಾ ಪ್ರಕಾರ. ಅಲ್ಲಿಯ ಕೂಡಿಯಾಟಮಿನ ಗೊಂಬೆಗಳನ್ನು ಮಾಡಿಕೊಂಡು ಅವರು ಆಡಿಸ್ತಾರೆ. ನೆಕ್ಸ್ಟ್ ಬರೋದು ಸೂತ್ರದ ಗೊಂಬೆ. ನಾನು ಆಗಲೇ ಹೇಳಿದೆ, ರಾಡನ್ನು ಬಳಸಿ ಅಂದರೆ ಸರಳನ್ನು ಬಳಸಿ ಯಾವ ಗೊಂಬೆ ಕಂಟ್ರೋಲ್ ಆಗುತ್ತೆ, ಇದು ಫುಲ್ಲು ಟ್ಯಾಗ್ ಆಗಿದೆ. ಸರಳನ್ನು ಬಳಸಿ ಯಾವುದು ಗೊಂಬೆಯನ್ನು ಕಂಟ್ರೋಲ್ ಮಾಡ್ತಾರೋ ಅದು ಸರಳು ಗೊಂಬೆ. ದಾರ, ಸೂತ್ರ ಅಂತ ಕರಿತೀವಲ್ಲ, ದಾರವನ್ನು ಸೂತ್ರ ಅಂತ ಕರೀತಾರೆ, ಫುಲ್ ಟ್ಯಾಗ್ ಆಗಿದೆ. ಯಾವ ಸೂತ್ರದಿಂದ ಗೊಂಬೆ ಕಂಟ್ರೋಲ್ ಆದರೆ ಅದು ಸೂತ್ರದ ಗೊಂಬೆ. ಸೊ ಅದೆಲ್ಲ ನಡೆಯುತ್ತೆ ಹಿಂಗೆ, ಅಂದರೆ ವಾಕ್ ಮಾಡ್ತಾ ಇತ್ತಲ್ಲ ಇದಾಗುತ್ತೆ, ಅವಸರ ಕೇಳ್ತಾ ಇದ್ದೀನಿ. ಸೂತ್ರದ ಗೊಂಬೆ, ಸೂತ್ರದಿಂದ ಕಂಟ್ರೋಲ್ ಆಗೋ ಥರದ ಗೊಂಬೆ. ಇದು ಫುಲ್ಲು 3D ಡೈಮೆನ್ಷನ್ ಇರುತ್ತೆ. ಹಾಂ, ಬಿಚ್ಕೊಳ್ತು, ಅದು ಒಳಗೆ ಟ್ಯಾಗ್ ಆಗಿದೆ. ಇಷ್ಟೊಂದು ದಾರ ಹಾಕೋಬೇಕು ಅಂತೇನಿಲ್ಲ, ಎಕ್ಸ್ಪರ್ಟ್ ಇದ್ರೆ ಇದಕ್ಕಿಂತ ಜಾಸ್ತಿ ದಾರ ಇರುತ್ತೆ, ರೇಯಲ್ಲೆಲ್ಲ ಇರುತ್ತೆ. ಸ್ವಲ್ಪ ಅವಸರದಲ್ಲಿರೋದ್ರಿಂದ ಅದು ಗಂಟಾಗಿದೆ, ನಾನು ಬಿಡ್ಸೋಕೆ ಹೋಗಿಲ್ಲ ಅಷ್ಟೇ. ಇದನ್ನ ಬಿಡಿಸಿ ಆಡಿಸ್ಬೋದು, ನಡೆಸ್ಬೋದು ನೀಟಾಗಿ. ಹಿಂಗೆ ಜಸ್ಟ್ ಹಿಂಗೆ ಮೂವ್ ಮಾಡಿದರೆ ಕಾಲು ಎತ್ತಿ ಹಿಂಗೆ ಮುಂದಕ್ಕೆ ಇಡುತ್ತೆ ಅದು.
ಒಂದು ದಾರ ಹಿಂಗೆ ಹಿಡ್ಕೊಂಡು ಹಿಂಗೆ ಹೇಳಿದ್ರೆ ಕೈ ಆಡಿಸುತ್ತೆ. ಸಾರಿ ಅದು ಹಾಂ ಇಲ್ಲಿ ಮುಂದಗಡೆ ಕನೆಕ್ಟಿವಿಟಿ ಇರುತ್ತೆ. ಅದು ಒಂದು ದಾರ ಹಿಂಗೆ ಹಿಡ್ಕೊಂಡು ಹೇಳಿದ್ರೆ ಕೈ ಎತ್ತು, ಈ ಕಡೆ ಬೇಕು ಅಂದ್ರೆ ಈ ಕಡೆ ದಾರ ಹಿಡ್ಕೊಂಡು ಹೇಳಿದ್ರೆ ಕೈ ಎತ್ತು. ಹಾಂ ಬರ್ತೀನಿ. ಸೊ ಇದು ಸೂತ್ರದಿಂದ ಕಂಟ್ರೋಲ್ ಆಗೋ ಗೊಂಬೆ, ಸೂತ್ರದ ಗೊಂಬೆ ಆಯ್ತಾ. ಸೂತ್ರದ ಗೊಂಬೆ ಇದಕ್ಕೆ ನಿಮಗೆ ಒಂದು 3D ಮಾಡೆಲ್ ಥರ ನೋಡೋದಾದ್ರೆ, ಅಂದರೆ ಫ್ಲಾಟ್ ಇದೆ ಅದು, ನಿಮಗೆ 3D ಮಾಡೆಲ್ ಥರ ನೋಡೋದಾದರೆ ಈ ಥರ ಇರುತ್ತೆ ಸೂತ್ರದ ಗೊಂಬೆ. ಇದು ಕೀಚೈನು, ಚಿಕ್ಕ ಕೀಚೈನು. ಇದರಲ್ಲಿ ಪ್ರತಿ ಭಾಗ ಬಿಡಿ ಬಿಡಿ ಇದೆ ನೋಡಿ, ಹೀಗೆ ಪ್ರತಿ ಭಾಗನೂ ಮೂವ್ ಆಗುತ್ತೆ. ಹಾಗೆ ಸೂತ್ರದ ಗೊಂಬೆಗೆ ಪ್ರತಿ ಭಾಗ ಫ್ರೀಯಾಗಿ ಮೂವ್ ಆಗೋ ಥರ ಮಾಡಿರ್ತಾರೆ. ಅದರ ಕಂಟ್ರೋಲಿಂಗ್ ದಾರದಿಂದ ಆಗುತ್ತೆ, ಸೂತ್ರದಿಂದ ಆಗುತ್ತೆ. ಹಾಗಾಗಿ ಸೂತ್ರದ ಗೊಂಬೆ ಅಂತ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಬರೋದು ನೀವು ಹೇಳಿದ್ರಲ್ಲ ಮೇಡಮ್, ಅದು ತೊಗಲು ಗೊಂಬೆ ಅಂತ ಯಾಕೆ ಹೇಳ್ತೀವಿ ಅಂದರೆ, ಮೆಟೀರಿಯಲ್ ತೊಗಲು, ಅದನ್ನು ಚರ್ಮದಿಂದ ಮಾಡ್ತಾರೆ, ಹಾಗಾಗಿ ಅದನ್ನು ತೊಗಲು ಗೊಂಬೆ ಅಂತ ಹೇಳ್ತೀವಿ. ಅದರ ಮೂಲ ಉದ್ದೇಶ ಶಾಡೋ, ಅದನ್ನು ತೊಗಲನ್ನ ಡೈರೆಕ್ಟ್ ತೋರಿಸಲ್ಲ ನಿಮಗೆ, ಅದಕ್ಕೆ ನೆರಳನ್ನು ಆ ತೊಗಲಿನ ಮೇಲೆ ಬೀಳಿಸಿ ಆ ತೊಗಲಿಂದ ಕ್ರಿಯೇಟ್ ಆಗೋ ನೆರಳೇನಿದೆ ಅದನ್ನು ಆಧರಿಸಿ ಶೋ ಮಾಡ್ತಾರೆ. ಸೊ ಅದನ್ನು ತೊಗಲು ಗೊಂಬೆ ಅಂತ ಕರೆಯೋದಕ್ಕೆ ಕಾರಣ ಅದರ ಮೆಟೀರಿಯಲ್ ತೊಗಲಾಗಿರೋದ್ರಿಂದ ತೊಗಲು ಗೊಂಬೆ. ಅದರ ಇನ್ನೊಂದು ಹೆಸರು ಶಾಡೋ ಪಪೆಟ್, ನೆರಳು ಗೊಂಬೆ. ಸೊ ಈ ಥರ ಶಾಡೋ ಪಪೆಟ್, ಆಗಲೇ ಏನು ಕೀಲು ಗೊಂಬೆ ನೋಡಿದ್ರಿ ಅದೇ ಥರನೇ, ಆದರೆ ಈ ಥರ ಬಣ್ಣ ಏನಿರಲ್ಲ, ಈ ಥರ ಪ್ಲೈನ್ ಇರುತ್ತೆ. ಯಾಕೆ ಅಂದರೆ ಇದರ ನೆರಳು ಪರದೆ ಮೇಲೆ ಬೀಳುತ್ತೆ.